ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಶಬರಿಮಲೆ ಅಯ್ಯಪ್ಪ ದೇಗುಲಕ್ಕೆ ಮಹಿಳಾ ಭಕ್ತರು ತೆರಳಲು ಯತ್ನವನ್ನ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗಿದೆ. ಪಂಪಾದಲ್ಲಿ ತೀವ್ರಗೊಂಡಿದೆ ಪ್ರತಿಭಟನೆ. ಮಹಿಳಾ ಭಕ್ತರ ಮೇಲೆ ದಾಳಿ ಯತ್ನ ಕೂಡ ಆಗಿದೆ. ಕೂಡಲೇ ಪಂಪದ ಗಾರ್ಡ್ ರೂಮ್ನಲ್ಲಿ ಇದೀಗ ಮಹಿಳಾ ಭಕ್ತರನ್ನ ಇರಿಸಿ ರಕ್ಷಣೆಯನ್ನ ಕೂಡ ಮಾಡಲಾಗಿದೆ. ದಾಳಿ ಮಾಡಲು ಯತ್ನಿಸಿದಂತ ಪ್ರತಿಭಟನಾಕಾರರನ್ನ ಇದೀಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇದು ಗೊತ್ತಿತ್ತು, 50ಕ್ಕೂ ಹೆಚ್ಚು 30 ವಯಸ್ಸಿನ ಮಹಿಳೆಯರು ಇವತ್ತು ದೇವಸ್ಥಾನಕ್ಕೆ ಎಂಟ್ರಿಯನ್ನ ಕೊಡ್ತಾರೆ ಅನ್ನೋದು ನಿನ್ನೆಯೇ ಗೊತ್ತಿತ್ತು. ಒಂದಷ್ಟು ಹೈಡ್ರಾಮಗಳು ಇವತ್ತು ಶಬರಿಮಲೆಯಲ್ಲಿ ನಡೆಯುತ್ತೆ ಅನ್ನೋದು ಕೂಡ ಗೊತ್ತಿತ್ತು. ಈ ನಿಟ್ಟಿನಲ್ಲಿ ಆ ಎಲ್ಲಾ ಮಹಿಳಾ ಭಕ್ತಾದಿಗಳು ಬಂದಿದ್ದಾರೆ, ನಾವು ಹೋಗಲೇಬೇಕು ಅಂತ ಹೇಳಿ ಇದೀಗ ಶಬರಿಮಲೆಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಸದ್ಯ ಶಬರಿಮಲೆಯಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ? ಏನೊಂದು ಶಬರಿಮಲೆಯಲ್ಲಿ ಪಂಪಾ ಬಳಿ ಈಗಾಗಲೇ ಉದ್ವಿಗ್ನ ಪರಿಸ್ಥಿತಿ ಇರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಒಂದು ಮಹಿಳೆಯರನ್ನ ಬಂಧಿಸಿ ಒಂದು ಕಡೆ ಇಡ್ತಿರ್ತಕ್ಕಂಥದ್ದು. ಜೊತೆಗೆ ಸೇಫ್ಟಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಏನು ಚೆನ್ನೈಯಿಂದ ಸುಮಾರು 23ರಿಂದ 24 ಮಂದಿ ಚೆನ್ನೈ ಮುಖಾಂತರ ಶಬರಿಮಲೆಗೆ ಬಂದಿರ್ತಕ್ಕಂಥದ್ದು. ಈಗಾಗಲೇ ಮಹಿಳಾ ಪೊಲೀಸರು ಕೂಡ ಅವರನ್ನ ವಶಪಡಿಸಿಕೊಂಡು ವಿಚಾರಣೆಯನ್ನು ಕೈಗೊಂಡಿರ್ತಕ್ಕಂಥದ್ದು. ಪಂಪಾಯಿಂದ ನೀಲಕಲ್ಗೆ ಬರ್ತಕ್ಕಂಥ ಪ್ರತಿ ವಾಹನವನ್ನ ಕೂಡ ತಪಾಸಣೆ ಮಾಡಿ ಚೆಕ್ ಮಾಡಿ ಪಂಪಾ ಬಳಿ ಕಳಿಸಿರ್ತಕ್ಕಂಥದ್ದು. ಈಗಾಗಲೇ ಏನೊಂದು ಗಣಪತಿ ಸನ್ನಿಧಿ ಅಂತ ಏನ್ ಹೇಳ್ತೀವಿ, ಪಂಪಾ ಬಳಿ ಒಂದು ಸ್ನಾನ ಮಾಡಿ ಜನ ಅಲ್ಲೊಂದು ಈರ್ಗೆ ಹೊಡೆದು ಒಳಗಡೆ ಹೋಗ್ಬೇಕು, ಅಲ್ಲಿ ID ಪ್ರೂಫ್ ಅನ್ನ ಚೆಕ್ ಮಾಡ್ಬೇಕಾದ್ರೆ ಇವು ಸಿಕ್ಕಾಕೊಂಡಿರ್ಬೋದು. ಸುಮಾರು 22ರಿಂದ 23 ಜನ ಈಗಾಗಲೇ ಪೊಲೀಸರ ವಶದಲ್ಲಿ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಉದ್ವಿಗ್ನ ಪರಿಸ್ಥಿತಿ ವಾತಾವರಣ ಪಂಪಾ ಬಳಿ ಇರ್ತಕ್ಕಂಥದ್ದು. ಯಶೋಧ, ಈಗ ನಿನ್ನೆಯೇ ಗೊತ್ತಿತ್ತು ಇವತ್ತು ಒಂದಷ್ಟು ಹೈಡ್ರಾಮಗಳು ನಡೀಬಹುದು ಅಂತ ಹೇಳಿ ಶಬರಿಮಲೆಯಲ್ಲಿ 50ಕ್ಕೂ ಹೆಚ್ಚು ಮಹಿಳಾ ಭಕ್ತಾದಿಗಳು ಬರ್ತಾರೆ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಯಾವುದೇ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಂಡಿರ್ಲಿಲ್ವಾ ಹೇಗೆ ಅಂತ? ಸದ್ಯಕ್ಕೆ ಚೆನ್ನೈಯಿಂದ ಬರ್ತಕ್ಕಂಥ ಮಹಿಳೆಯರ ಮುಖಾಂತರ ಪೊಲೀಸರಿಗೊಂದು ಮಾಹಿತಿ ಇತ್ತು, ಒಂದು ಟ್ರೈನಿನಲ್ಲಿ ಪಂಪಾಗೆ ಬರ್ತಾ ಇದ್ದಾರೆ ಅಂತ ಹೇಳಿ. ಆದ್ರೆ ಒಂದು ಯಾವುದೋ ಒಂದು ಸಂಘ ಒಂದು ಕೇರಳದಿಂದ ಕೂಡ ಪಂಪಾಗೆ ಬರ್ತಾ ಇರ್ತಕ್ಕಂಥದ್ದು ಕೂಡ ಪೊಲೀಸರಿಗೆ ಮಾಹಿತಿ ಇರ್ಲಿಲ್ಲ. ಆದ್ರೆ ಈ ಮಹಿಳಾ ಸಂಘ ಏನಿದೆ ಇವರು ಸುಪ್ರೀಂ ಕೋರ್ಟ್ ಆದೇಶವನ್ನ ಈಗಾಗಲೇ ಕೊಟ್ಟಿರ್ತಕ್ಕಂಥ ಯಾಕೆ ಬಿಡಲ್ಲ, ನಾವು ಕೂಡ ಶಬರಿಮಲೆ ದರ್ಶನ ಮಾಡ್ತೀವಿ ಅಂತ ಹೇಳಿ ಅವರು ಕೂಡ ಪೊಲೀಸರ ಸಮ್ಮುಖದಲ್ಲೇ ಒಂದು ಬಿಗಿ ಭದ್ರತೆಯಲ್ಲಿ ಓಡೋಗಲು ಕೂಡ ಪ್ರಯತ್ನ ಪಟ್ಟಿರ್ತಕ್ಕಂಥ. ಆದ್ರೆ ಪೊಲೀಸರ ಮಹಿಳೆಯರನ್ನ ತಡೆದು ಹಿಡಿದು ಈಗಾಗಲೇ ವಶಕ್ಕೆ ಪಡಿಸಿರ್ತಕ್ಕಂಥದ್ದು. ಪೊಲೀಸರ ಹೇಳೋ ಪ್ರಕಾರ ಅಂದ್ರೆ ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಮಹಿಳೆಯರು ತಮಿಳುನಾಡು ಮೂಲಕ ಕೇರಳಕ್ಕೆ ಎಂಟ್ರಿ ಆಗೋ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥ ಮಾತ್ರ ತಿಳಿದಿರ್ತಕ್ಕಂಥದ್ದು. ಯಾವಾಗ ಗಣಪತಿ ಸನ್ನಿಧಿ ಬಳಿ ಅಂದ್ರೆ ಶಬರಿಮಲೆ ಮಲೆ ಹೀರೋ ಎಂಟ್ರೆನ್ಸ್ ಏನಿದೆ ಗಣಪತಿ ಸನ್ನಿಧಿ ಅಂತ ಏನ್ ಹೇಳ್ತೀವಿ, ಅಲ್ಲಿ ಗಾರ್ಡ್ಸ್ ರೂಮ್ ಅಂತ ಏನಿದೆ ಅಲ್ಲಿ ಮಹಿಳೆಯರನ್ನ ಈಗಾಗಲೇ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಾ ಇರ್ತಕ್ಕಂಥದ್ದು. ಯಶೋಧ, ಅಲ್ಲ ಈಗ ಅಷ್ಟು ಪ್ರತಿಭಟನಾ ಮಾಡ್ತಿದ್ದಂತ ವ್ಯಕ್ತಿಗಳು ಮಹಿಳೆಯರ ಮೇಲೆ, ಮಹಿಳಾ ಭಕ್ತಾದಿಗಳ ಮೇಲೆ ಹಲ್ಲೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ ಅಂತ ಹೇಳಿದ್ರೆ ಪೊಲೀಸರು ಏನ್ ಮಾಡ್ತಾ ಇದ್ರು ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆಯಾಗಿ ಕಾಡುತ್ತಾ ಇಲ್ಲಿ. ಶಕುಂತಲ, ಏನಂತ ಹೇಳಿದ್ರೆ ಕೇರಳದಲ್ಲಿ ಈಗಾಗಲೇ ಬಿಜೆಪಿ ಕಾಂಗ್ರೆಸ್ ಎರಡೂ ಪ್ರತಿಪಕ್ಷಗಳು ಕೂಡ ಈಗಾಗಲೇ ಮಹಿಳೆಯರನ್ನ ದರ್ಶನಕ್ಕೆ ಬಿಡಬಾರ್ದು, ಯಾಕಂದ್ರೆ ಹಿಂದಿನಿಂದ ನಡ್ಕೊಂಡ್ ಬಂದಿರ್ತಕ್ಕಂಥದ್ದು, ಇದು ಯಾವುದೇ ರೀತಿಯ ರಾಜಕೀಯ ಕುತಂತ್ರ ಬೇಡ ಅಂತ ಹೇಳೋದು. ಆದ್ರೆ ಇವ್ರಿಗೆಲ್ಲೋ ಒಂದ್ ಕಡೆ ಇನ್ನೂ ಒಂದು ಪಕ್ಷ, ಏನೊಂದು ಪ್ರೈವೇಟ್ ಪಕ್ಷ ಅಂತ ಏನಿದೆ, ಖಾಸಗಿ ಪಕ್ಷ ಅಂತ ಏನ್ ಹೇಳ್ತೀವಿ, ಈಗಾಗಲೇ ಕೇರಳ ಸರ್ಕಾರದಲ್ಲಿ ಅಧಿಕಾರಕ್ಕಿದೆ, ಅವರು ಈ ಮಹಿಳೆಯರ ಬಿಡ್ತಾ ಇದ್ದಾರೆ ಅನ್ನೋದು ಕೂಡ ಮಾಹಿತಿಗಳು ಲಭ್ಯ ಆಗಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಆ ಪೊಲೀಸರು ಯಾವ ರೀತಿ ಅಂದ್ರೆ ಮೇಲಧಿಕಾರಿಗಳು ಏನ್ ಹೇಳ್ತಾರೋ ಅನ್ನೋದ್ರ ಮೇಲೆ ಇವ್ರು ಆಕ್ಷನ್ ತಗೊಳ್ಳುವಂತದ್ದು ಕೂಡ ಸಾಧ್ಯತೆಗಳು ಇರ್ತಕ್ಕಂಥ ದೇಶದ. ಸದ್ಯಕ್ಕೆ ಪೊಲೀಸರು ಹೇಳೋ ಪ್ರಕಾರ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡು ಥ್ಯಾಂಕ್ ಯು ಮಂಜುನಾಥ್.